ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾಗಿರುವಂಥ ನಾಳೆ ನಿರ್ಜಲಾ ಏಕಾದಶಿಯ ವ್ರತಕಥೆಯನ್ನು ಹೇಳಕೊತೀನಿ. ಈ ವ್ರತಕಥೆಯನ್ನು ವ್ರತ ಮಾಡದೇ ಇದ್ದರೂ ಪರವಾಗಿಲ್ಲ, ಕೇಳಿದರೂ ಸಾಕು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ. ಸರ್ವ ಪಾಪಗಳೆಲ್ಲ ದೂರ ಆಗಿ ನಮಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗುತ್ತಂತ ಅಂಥ ಅದ್ಭುತವಾಗಿರುವಂಥ ಒಂದು ಕತೆ. ವ್ರತ ಮಾಡಿದರೂ ಪರವಾಗಿಲ್ಲ, ಮಾಡಲಿಲ್ಲ ಅಂದ್ರೂ ಕತೆ ಕೇಳಿದ್ರೆ ಸಾಕು. ಮುಂದೆ ದ್ವಾದಶಿ ದಿನ ಮಾರನೇ ದಿನ ಒಂದು ಸಣ್ಣ ಮಂತ್ರ ಐತಿ. ಆ ಮಂತ್ರವನ್ನು ಒಂದು 11 ಸಾರಿ ಪಠನೆ ಮಾಡಿದರೂ ಸಾಕು, ಆ ಭಗವಂತನ ಪೂರ್ಣ ನಮಗೆ ಅನುಗ್ರಹ ಆಗಿ ಸರ್ವ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವಂತ. ಆಮೇಲೆ ಮಾರನೇ ದಿನ ದ್ವಾದಶಿ ದಿನ ನಮಗೆ ಯಥಾಶಕ್ತಿ ಅನ್ನ, ನೀರು, ಏನಾದರೂ ಹಾಸಿಗೆ ಯಥಾಶಕ್ತಿ ನಿಮ್ಗೆ ಯಾರಿಗಾದರೂ ಕೊಡಬೇಕಂದ್ರೆ, ಏನಾದರೂ ಈಗ ಮಳೆಗಾಲ ಸ್ವೆಟರ್ ಆಗಲಿ, ಒಂದು ಬೆಡ್ಶೀಟ್ ಆಗಲಿ, ಏನಾದರೂ ನಿರ್ಗತಿಕರಿಗೆ, ಬಡವರಿಗೆ, ದೇವಸ್ಥಾನದ ಮುಂದೆ ವಯಸ್ಸಾದವ್ರು ಇರ್ತಾರಲ್ಲ ಅಂಥವ್ರಿಗೆ ನಿಮ್ಗೆ ಯಥಾಶಕ್ತಿ ಒಂದು ವಾಟರ್ ಬಾಟ್ಲ್ ಆಗಲಿ, ಒಂದಿಷ್ಟು ಹಣ್ಣಾಗಲಿ, ಅನ್ನ ಆಗಲಿ ಏನಾದರೂ ಒಯ್ದು ಕೊಟ್ಟು ಬಂದರೂ ಸಾಕು ಸ್ನೇಹಿತರೆ. ಅದ್ಭುತವಾದಂಥ ಒಂದು ನಮಗೆ ಪುಣ್ಯ ಬರುತ್ತಂತ. ನಿಮಗೆ ಛತ್ರಿ ಕೊಡ್ರಿ, ಈಗ ಮಳೆಗಾಲ ಆಗಿರೋದ್ರಿಂದ ಛತ್ರಿ ಕೊಡ್ರಿ. ನಿಮಗೆ ಶಕ್ತಿ ಇದ್ರೆ ಆಕಳನ್ನು ಕೊಡಿಸಿದ್ರಂತೂ ಭಾಳ ಅಂದ್ರೆ ಭಾಳ ದೊಡ್ಡ ಪುಣ್ಯ. ಆದರೆ ನಾನು ಸಣ್ಣ ಸಣ್ಣ ದಾನಗಳನ್ನು ಹೇಳೀನಿ. ಈ ಒಂದು ಏಕಾದಶಿ ಕಥೆಯೊಳಗೂ ನಮ್ಗೇನು ದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ ಅಂತ ಒಂದು ಕಥೆಯೊಳಗೆ ಬರುತ್ತಾ, ನಾನೀಗ ನಿಮಗೆ ಸಣ್ಣ ಹೇಳೀನಿ. ನೀವು ಕೇಳಿಕೊಂಡು ನಿಮಗೆ ಯಥಾಶಕ್ತಿ ಜ್ಞಾನ ಒಂದು ದಾನ ಮಾಡಿರಿ ಅಂತ ಹೇಳ್ತಾ, ಬರ್ರಿ ವ್ರತಕಥೆ ಯಾವ ಥರ ಇದೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ. ಈಗ ನಿರ್ಜಲ ಏಕಾದಶಿಯ ವ್ರತಕಥೆಯನ್ನು ನೋಡೋಣ ಬರ್ರಿ ಸ್ನೇಹಿತರೆ. ಯುಧಿಷ್ಠಿರನು ಕೇಳಿದನು, ಜನಾರ್ದನನೇ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಬಗ್ಗೆ ದಯವಿಟ್ಟು ವಿವರಿಸಿರಿ. ಭಗವಾನ್ ಕೃಷ್ಣನು ಹೇಳಿದರು, ರಾಜನೇ, ಇದರ ವಿವರಣೆಯನ್ನು ಪರಮಧರ್ಮಾತ್ಮನಾದ ಸತ್ಯವತೀನಂದನ ವ್ಯಾಸರು ನೀಡುತ್ತಾರೆ. ಏಕೆಂದರೆ ಅವರು ಎಲ್ಲ ಶಾಸ್ತ್ರಗಳ ತತ್ವಜ್ಞರು ಮತ್ತು ವೇದಾಂಗಗಳಲ್ಲಿ ಪರಿಣಿತರಾಗಿದ್ದಾರೆ. ಆದಾಗ ವ್ಯಾಸರು ಹೇಳಲು ಪ್ರಾರಂಭಿಸಿದರು, ಎರಡೂ ಪಕ್ಷಗಳ ಏಕಾದಶಿ ದಿನಗಳಲ್ಲಿ ಆಹಾರ ಸೇವಿಸಬಾರದು. ದ್ವಾದಶಿ ದಿನ ಸ್ನಾನ ಮಾಡಿ ಪುಷ್ಪಗಳಿಂದ ಭಗವಾನ್ ಕೇಶವನನ್ನು ಪೂಜಿಸಬೇಕು. ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ ಮೊದಲು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಕೊನೆಯಲ್ಲಿ ಸ್ವತಃ ಆಹಾರ ಸೇವಿಸಬೇಕು. ಜನನ ಮರಣ ಅಶೌಚದಲ್ಲಿದ್ದರೂ ಕೂಡ ಏಕಾದಶಿ ದಿನ ಉಪವಾಸವನ್ನು ಮುರಿಯಬಾರದು. ಇದನ್ನು ಕೇಳಿದ ಭೀಮನು ಹೇಳಿದರು, ಮಹಾಬುದ್ಧಿವಂತ ಪಿತಾಮಹರೇ, ನನ್ನ ಮಾತನ್ನು ಕೇಳಿ. ಯುಧಿಷ್ಠಿರ, ದ್ರೌಪದಿ, ಅರ್ಜುನ, ನಕುಲ ಮತ್ತು ಸಹದೇವರು ಏಕಾದಶಿ ದಿನ ಎಂದಿಗೂ ಊಟ ಮಾಡುವುದಿಲ್ಲ. ಅವರು ನನಗೂ ಹೇಳುತ್ತಾರೆ, ಭೀಮ, ನೀನು ಕೂಡ ಏಕಾದಶಿಯಲ್ಲಿ ಊಟ ಮಾಡಬೇಡ. ಆದರೆ ನಾನು ಅವರಿಗೆ ಹೇಳುತ್ತೇನೆ, ನನಗೆ ಹಸಿವು ತಡೆಯಲು ಸಾಧ್ಯವಿಲ್ಲ. ಭೀಮನ ಮಾತು ಕೇಳಿ ವ್ಯಾಸರು ಹೇಳಿದರು, ಸ್ವರ್ಗವನ್ನು ಬಯಸುತ್ತೀಯಾದರೆ ಮತ್ತು ನರಕವನ್ನು ತಪ್ಪಿಸಿಕೊಳ್ಳಲು ಬಯಸಿದರೆ ಎರಡೂ ಪಕ್ಷಗಳ ಏಕಾದಶಿಗಳಲ್ಲಿ ಆಹಾರ ಸೇವಿಸಬಾರದು. ಭೀಮನು ಹೇಳಿದನು, ಪಿತಾಮಹನೇ, ನಾನು ಸತ್ಯವಾಗಿ ಹೇಳುತ್ತೇನೆ, ಒಮ್ಮೆ ಊಟ ಮಾಡಿದರೂ ಉಪವಾಸ ಇರಲು ಸಾಧ್ಯವಿಲ್ಲ. ಇನ್ನು ಪೂರ್ಣ ಉಪವಾಸ ಹೇಗೆ ಮಾಡಲಿ? ನನ್ನ ಹೊಟ್ಟೆಯಲ್ಲಿ ಹೃಕ ಎಂಬ ಅಗ್ನಿ ಸದಾ ಉರಿಯುತ್ತಿರುತ್ತದೆ. ತುಂಬ ತಿಂದಾಗ ಮಾತ್ರ ಅದು ಶಮನವಾಗುತ್ತದೆ. ಆದ್ದರಿಂದ ವರ್ಷದಲ್ಲಿ 1 ದಿನ ಮಾತ್ರ ಉಪವಾಸ ಮಾಡಬಲ್ಲೆ. ನನಗೆ ಕಲ್ಯಾಣವಾಗುವಂತಹ ಒಂದು ವ್ರತವನ್ನು ಹೇಳಿ ಎಂದರು. ವ್ಯಾಸರು ಹೇಳಿದರು, ಭೀಮ, ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಲ್ಲಿ ನಿರ್ಜಲ ವ್ರತ ಮಾಡಬೇಕು. ಕೇವಲ ಆಚಾರಕ್ಕೆ ಮಾತ್ರ ಸ್ವಲ್ಪ ನೀರು ಬಾಯಿಗೆ ಹಾಕಬಹುದು. ಅದನ್ನು ಬಿಟ್ಟು ನೀರನ್ನು ಸೇವಿಸಬಾರದು. ಸೂರ್ಯೋದಯದಿಂದ ಮುಂದಿನ ದಿನದ ಸೂರ್ಯೋದಯದವರೆಗೆ ನೀರನ್ನು ತ್ಯಜಿಸಬೇಕು. ನಂತರ ದ್ವಾದಶಿ ದಿನ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ನೀರು ಮತ್ತು ಚಿನ್ನದ ದಾನ ಮಾಡಬೇಕು. ನಂತರ ಬ್ರಾಹ್ಮಣರ ಜೊತೆ ಭೋಜನ ಮಾಡಬೇಕು. ಈ ನಿರ್ಜಲ ಏಕಾದಶಿ ವ್ರತದಿಂದ ವರ್ಷ ಪೂರ್ತಿ ಎಲ್ಲ ಏಕಾದಶಿಗಳ ಫಲ ದೊರೆಯುತ್ತದೆ. ಇದು ನಿಶ್ಚಿತ. ಭಗವಾನ್ ಕೇಶವನು ಹೇಳಿದ್ದಾರೆ, ಯಾರು ನನ್ನ ಶರಣಾಗತಿ ಪಡೆದು ಏಕಾದಶಿಯಲ್ಲಿ ಉಪವಾಸ ಮಾಡುತ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ವ್ರತ ಮಾಡುವವರ ಬಳಿ ಭಯಾನಕ ಯಮದೂತರು ಬರುವುದಿಲ್ಲ. ಬದಲಿಗೆ ವಿಷ್ಣುದೂತರು ಅವರನ್ನು ವಿಷ್ಣುಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ನಿರ್ಜಲ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಈ ವ್ರತದಿಂದ ದೊಡ್ಡ ಪಾಪಗಳು ನಾಶವಾಗುತ್ತವೆ. ಆ ದಿನ ಮಾಡಿದ ಸ್ನಾನ, ದಾನ, ಜಪ, ಹೋಮ ಎಲ್ಲವೂ ಅಕ್ಷಯ ಫಲ ನೀಡುತ್ತವೆ. ಯಾರು ಏಕಾದಶಿಯಲ್ಲಿ ಅನ್ನ ಸೇವಿಸುತ್ತಾರೋ ಅವರು ಪಾಪ ಭೋಜನ ಮಾಡುತ್ತಾರೆ. ಅವರು ಚಾಂಡಾಳನಂತೆ ಪರಿಗಣಿಸಲ್ಪಡುತ್ತಾರೆ. ಜ್ಯೇಷ್ಠ ಶುಕ್ಲ ಏಕಾದಶಿಯಲ್ಲಿ ಉಪವಾಸ ಮಾಡಿ ದಾನ ಮಾಡುವವರು ಪರಮಪದವನ್ನು ಪಡೆಯುತ್ತಾರೆ. ಬ್ರಹ್ಮಹತ್ಯೆ, ಮದ್ಯಪಾನ, ಕಳ್ಳತನ ಮುಂತಾದ ಪಾಪಗಳು ಈ ವ್ರತದಿಂದ ನಿವಾರಣೆಯಾಗುತ್ತವೆ. ಈ ದಿನ ಮಾಡಬೇಕಾದ ದಾನಗಳು: ಅನ್ನ,
ವಸ್ತ್ರ, ಗೋವು, ನೀರು, ಶಯ್ಯೆ, ಆಸನ, ಕಮಂಡಲು, ಛತ್ರಿ ಇತ್ಯಾದಿ ಬ್ರಾಹ್ಮಣರಿಗೆ ತೃಪ್ತಿಗೊಳಿಸುವಂತೆ ದಾನ ಮಾಡಬೇಕು. ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದವರು ತಮ್ಮ ಪೂರ್ವಜರು ಮತ್ತು ಮುಂದಿನ ಪೀಳಿಗೆಗಳಿಗೂ ಉನ್ನತ ಸ್ಥಾನ ನೀಡುತ್ತಾರೆ. ಈ ವ್ರತದ ಮಹಿಮೆಯನ್ನು ಕೇಳಿದರೂ ಅಥವಾ ಹೇಳಿದರೂ ಸ್ವರ್ಗ ಫಲ ದೊರೆಯುತ್ತದೆ. ವ್ರತ ಆರಂಭಿಸುವ ಮೊದಲು ಈ ಸಂಕಲ್ಪ ಮಾಡಬೇಕು: ನಾನು ಭಗವಾನ್ ಕೇಶವನ ಸಂತೋಷಕ್ಕಾಗಿ ಏಕಾದಶಿಯಲ್ಲಿ ನಿರಾಹಾರವಾಗಿ ಇರುತ್ತೇನೆ ಮತ್ತು ನೀರನ್ನು ಸಹ ತ್ಯಜಿಸುತ್ತೇನೆ. ದ್ವಾದಶಿ ದಿನ ವಿಷ್ಣುವನ್ನು ಪೂಜಿಸಿ ನೀರಿನ ಕುಂಭವನ್ನು ದಾನ ಮಾಡಬೇಕು ಮತ್ತು ಈ ಮಂತ್ರವನ್ನು ಪಠಿಸಬೇಕು: ದೇವ ಋಷಿಕೇಶ ಸಂಸಾರಾಣಮತಾರಕ ಉದಕುಂಭ ಪ್ರದಾನೇನ ನಯಮಾಂ ಪರಮಾಂ ಗತಿಂ. ಅರ್ಥ: ಹೇ ದೇವ ಋಷಿಕೇಶ, ಈ ಜಲದಾನದಿಂದ ನನ್ನನ್ನು ಮೋಕ್ಷದ ಮಾರ್ಗಕ್ಕೆ ಕರೆದೊಯ್ಯು. ಇದನ್ನು ಕೇಳಿದ ಭೀಮನು ಈ ವ್ರತವನ್ನು ಪ್ರಾರಂಭಿಸಿದನು. ಆಗಿನಿಂದ ಇದು ಪಾಂಡವ ಏಕಾದಶಿ ಅಥವಾ ನಿರ್ಜಲಾ ಏಕಾದಶಿ ಎಂದು ಪ್ರಸಿದ್ಧಿಯಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಕತೆ ಯಾವ ಥರ ಇತ್ತಂತ. ತಪ್ಪದೇ ಈ ಕಥೆಯನ್ನು ಕೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ರಿ, ಆ ಒಂದು ವಿಷ್ಣು ಸಾಹಿತ್ಯವನ್ನು ಪಡೆದುಕೊಡ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.